ನನ್ನ ತಂಗಿಗೆ ಇವಾಗ ಡೆಲಿವರಿ ಟೈಮ್ ಹತ್ತಿರ ಬರ್ತಾ ಇದೆ. ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಎಲ್ಲನೂ ಮುಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅಂತ ಹೇಳಿ ಅದನ್ನು ಇವಾಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಮ್ಮದು ಸೊಪ್ಪು ಮುರಿಯೋದ್ರಿಂದ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ನೈಟೇನೆ ಊಟ ಎಲ್ಲ ಮುಗಿಸ್ಮೇಲೆ ಸ್ವಲ್ಪ ಡ್ರೆಸ್ ಪೀಸು ಮತ್ತು ಬ್ಲೌಸ್ ಪೀಸ್ ಎಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಇನ್ನು ಮಾರ್ನಿಂಗು ನಮ್ಮದು ಸೊಪ್ಪು ಮುರಿತಿದ್ರು. ಅಲ್ಲಿದು ನಮ್ಮ ಯಜಮಾನ್ರು ಮನೆಯದು, ಹಾಗಾಗಿ ಅಮ್ಮನೇ ಟೀ ಮಾಡಿಕೊಂಡವರು ಹೊಲ್ದ ಹತ್ರ ಹೋಗಿದ್ರು. ಇನ್ನು ನಾನು ಎದ್ದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ನನ್ನ ತಂಗಿಗೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ಹಣ್ಣನ್ನು ಕೊಟ್ಟೆ. ಅದೆಲ್ಲ ಮುಗಿಸಿ ಅಡುಗೆ ಮುಗಿಸೋ ಅಷ್ಟರೊಳಗೆ ನಾನು ಕಿಚನೆಲ್ಲ ಈ ಥರ ಮಾಡ್ಕೊಂಡಿದ್ದೆ. ಇನ್ನು ಸೊಪ್ಪು ಮುರ್ಕೊಂಡು ಬಂದಿರಲಿಲ್ಲ, ಬೇಗನೆ ಅಡುಗೆ ಆಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೆ. ಊಟಕ್ಕೂ ಸಹ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಅಂದಿದ್ಲು ನನ್ನ ತಂಗಿ, ಹಾಗಾಗಿ ನಾನು ಮೊದಲೇ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ. ನಾನು ಇದನ್ನೆಲ್ಲ ಮುಗಿಸೋ ಅಷ್ಟರೊಳಗೆ ಸೊಪ್ಪು ಮುರ್ಕೊಂಡು ಸಹ ಬಂದರು. ಇನ್ನು ಸೊಪ್ಪು ಮುರಿಯೋರ್ಗೆ ಏನು ಊಟ ಕೊಡೋ ಆಗಿರಲಿಲ್ಲ. ನಮ್ಮ ಮನೆ ಜನ ಮತ್ತು ಸೊಪ್ಪನ್ನ ತೆಪ್ಕೊಬರಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಅಷ್ಟೇ ಊಟ ಕೊಡಬೇಕಿದ್ದಿದ್ದು. ಅವರೆಲ್ಲ ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟು ನನ್ನ ತಂಗಿಗೆ ಊಟ ಹಾಕ್ಕೊಟ್ಟು ನಾನು ಊಟನ ಮುಗಿಸಿ ಇನ್ನು ಕಿಚನ್ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಅಂತ ಹೇಳಿ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡೆ. ಇನ್ನು ಅಷ್ಟರೊಳಗೆ ನನ್ನ ತಂಗಿ ಅತ್ತೆ ಮಾವ ಬಂದಿದ್ದರು, ಸೊಸೆನ ನೋಡ್ಕೊಂಡು ಹೋಗಿ ಅಂತೇಳಿ. ಇವಾಗೇನು ನಾನ್ ವೆಜ್ ಮಾಡೋಂಗಿಲ್ಲ, ಶ್ರಾವಣ ಟೈಮ್ ಇರೋದ್ರಿಂದ, ಹಾಗಾಗಿ ಅವ್ರಿಗೆ ಬಜ್ಜಿ ಮತ್ತು ಅನ್ನ ಸಾಂಬಾರನ್ನ ಮಾಡಿ ಊಟನ ಬಡಿಸಿ ಇನ್ನು ನಾವು ಊಟ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಅದಾದಮೇಲೆ ಸಂಜೆಯಿಂದ ಅವರು ಹೂವೆಲ್ಲ ತಂದಿದ್ದು ನಾನು ಫ್ರೆಶ್ ಅಪ್ ಆಗಿ ಹೂವೆಲ್ಲ ಮುಡ್ಕೊಂಡೆ. ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಇತ್ತು ಅಂತ ಹೇಳಿ ಕಂಟಿನ್ಯೂ ಮಾಡಿದೆ. ಅಷ್ಟರೊಳಗೆ ನನ್ನ ತಂಗಿಗೆ ಸಂಜೆ ಆಯ್ತಾ ಡೆಲಿವರಿ ಟೈಮ್ ಹತ್ತಿರ ಬರ್ತಿದೆಯಲ್ಲ, ಸೊ ಸಣ್ಣದಾಗಿ ಪೇಯ್ನ್ ಆಗ್ತಿತ್ತು. ಹಾಗಾಗಿ ಅವ್ಳಿಗೊಂದು ಕಪ್ಪು ಜೀರಿಗೆನ ಕುದಿಸಿ ಕೊಟ್ಟು ಒಂದು ಸಲ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟರು. ಮುಂದೆ ಏನಾಯಿತು ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು